ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರಿಗೂ ಮೊದಲನೇದಾಗಿ ನನ್ನ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೇನೆ. ಎಲ್ಲಿಲ್ಲ ಅಷ್ಟು ಬಿಟ್ಟರೆ ಯಶಸ್ವಿಪೂರ್ವಕವಾಗಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಮತದಾನ ಮಾಡಿದ್ದಾರೆ. ಜೊತೆಗೆ ಹಗಲು ಇರಳು ನಮ್ಮೆಲ್ಲ ಕಾರ್ಯಕರ್ತರು, ಪ್ರಮುಖರು ಈ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದಾರೆ. ಇವತ್ತು ಚುನಾವಣೆಯಲ್ಲಿ ಮೊದಲನೇ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ. ನಾನು ವೈಯಕ್ತಿಕವಾಗಿ ಇವತ್ತು ಮೊದಲನೇ ಚುನಾವಣೆ ಎದುರಿಸಿದ್ದೀವಿ. ನನ್ನ ಜೊತೆಗೆ ಏನಿವತ್ತು ಟಿಕೆಟ್ ಆಕಾಂಕ್ಷಿಗಳಿದ್ದರು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಹೋರಾಟ ಮಾಡಿದ್ವಿ. ನಾವು ಇವತ್ತು ಅಂತ ಆಗರ್ಭ ಶ್ರೀಮಂತರ ವಿರುದ್ಧ ಹಣ ಸೀರೆ ಹಂಚಿ ಚುನಾವಣೆ ಮಾಡಿದ್ದು ತಮಗೂ ಗೊತ್ತಿದೆ, ಜನತೆಗೆ ಗೊತ್ತಿದೆ. ಆದರೆ ಇವತ್ತು ಭಾಳ ಅಂತರದಲ್ಲಿ ಗೆಲ್ತೀವಿ ಹೇಳ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಗೆ ಮತದಾರರು ಇವತ್ತು ನಮಗೆ ನಿಜವಾದ ಜನಬಲ ನಮಗಿದೆ, ಹಣಬಲ ಅಷ್ಟೇ ಅವ್ರ ಹತ್ರ ಇದೆ. ಇವತ್ತು ಜನಬಲ ಗೆದ್ದಿದೆ ಹೊರತು ಹಣಬಲ ಗೆದ್ದಿಲ್ಲ. ರಾಜ್ಯಾಧ್ಯಕ್ಷರು ಒಂದು ಭರವಸೆ ಕೊಟ್ಟಿದ್ದಾರೆ, ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಇಬ್ಬರಿಗೂ ಅಂತ ಹೇಳಿ. ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇಬ್ಬರು ಚುನಾವಣೆ ನಿಂತಿದ್ದೀವಿ. ಯಶವಂತಣ್ಣ ಹೆಸರು ಹೇಳಿದರು, ಶಿವಕುಮಾರ್ ಅವ್ರ ಹೆಸರು ಹೇಳಿದರು, ರಾಜಶೇಖರ್ ಅವ್ರ ಹೆಸರು ಹೇಳಿದ್ರು, ಎಲ್ಲರ ಹೆಸರು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಒಂದು ಒಟ್ಟು ಕುಟುಂಬದ ಪಾರ್ಟಿ ಇದೆ. ನಿನ್ನೆ ಮತ ಎಣಿಕೆ ವೇಳೆ ಕೊನೆಯ 4 ರೌಂಡ್ ಗ್ರಾಮೀಣ ಭಾಗ ಬರುತ್ತೆ, ಅಲ್ಲಿ ನಿಮ್ಮ ಏಜೆಂಟ್ರೆ ಸಾಕಷ್ಟು ಭರವಸೆ ಇಟ್ಟಿದ್ರು, ಹೆಚ್ಚಿಗೆ ಬರುತ್ತೆ, ಅಲ್ಲಿ ಹೆಚ್ಚಿಗೆ ಏನಾಗುತ್ತೆ ಅಂತ ಹೇಳಿ. ಅಲ್ಲೇನು ಒಳಗೇಟಿನ ಭೀತಿ ಏನಾದರೂ ಆಯ್ತಾ? ಏನು ಅಲ್ಲಿ ನಾಯಕರು ಯಾವುದು ಒಳಗೇಟಿನ ಭೀತಿ ಏನಿಲ್ಲ. ನಾವು 2,000 ರಿಂದ 3,000 ಲೀಡ್ ಇಟ್ಕೊಂಡಿದ್ವಿ. ನೆಕ್ ಟು ನೆಕ್ ಲೀಡ್ ಆಗಿದೆ, ಅದರಲ್ಲಿ ಏನು ಇದಿಲ್ಲ. ನಾವೇ 1,350 650 ನಾವು ಲೀಡ್ ಆಗಿದ್ದೀವಿ ಇಲ್ಲಿ ಗ್ರಾಮೀಣ ಭಾಗದಲ್ಲಿ. ನಾವು ಏನು ನಿರೀಕ್ಷೆ ಇಟ್ಟಿದ್ವಿ ಅದಕ್ಕಿಂತ 400-500 ಮತಗಳು ಕಮ್ಮಿ ಬಿಟ್ಟರೆ ನಾವು ಆಸುಪಾಸು ಇದ್ದೀವಿ. ಇಲ್ಲಿ ಎಲ್ಲದರಲ್ಲಿ ಹಿಡಿತು ತಮಗೆ ಗೊತ್ತಿದೆ. ಅಲ್ಪಸಂಖ್ಯಾತರು ಹೆಚ್ಚಿರುವಂಥ ಕಾರಣ ಈ ಸರಿನೂ ನಾವು ಸೋಲಿಕ್ಕೆ ಕಾರಣ. SDPI ಏನು ಮೋಸ ಮಾಡಿಲ್ಲ, ಯಾರೇನು ಮೋಸ ಮಾಡಿಲ್ಲ. ಪ್ರತಿ ಸರಿ ಇವತ್ತೇನು ಕಾಂಗ್ರೆಸ್ ವಿರುದ್ಧ ಇವತ್ತೇನು ಕೆಂಡ ಕಾರ್ತಿದ್ರು, ಆ ಕೆಂಡವನ್ನು ಅವ್ರು ತೋರಿಸಲೇ ಇಲ್ಲ ಚುನಾವಣೆ ಸಂದರ್ಭದಲ್ಲಿ. ಅವ್ರು ನಮಗೆ ಸಹಕಾರ ಮಾಡಬೇಕಿತ್ತು ಅವ್ರ ವಿರುದ್ಧ. ಆದರೆ ಇವತ್ತು ಅವರು ಮತ್ತು ಅವರಿಗೆ 28,000 ಮತ ಹಾಕಿದ್ದಾರೆ. ಏನು 38,000 ಪೋಲಿಂಗ್ ಅಲ್ಲಿ 38,000 ಅವರಿಗೆ ಹೋಗಿದೆ. ಈ ಸರಿ ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ಮತ್ತೆ ದಕ್ಷಿಣ ಕ್ಷೇತ್ರ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಮಾತು. ಯಾವಾಗಲೂ ಕೂಡ ಅವ್ರು ಇರ್ತಕ್ಕಂಥ ಬಹಳ ಆಗರ್ಭ ಶ್ರೀಮಂತರು. ಯಾವತ್ತೂ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಯಶವಂತಣ್ಣ ಎಲೆಕ್ಷನ್ ನಿಂತಿರ್ಬೋದು, ಅಜ್ಜಣ್ಣ ಎಲೆಕ್ಷನ್ ನಿಂತಿರ್ಬೋದು, ಲೋಕೇಶ್ ನಿಂತಾಗೆ ಹೋಗ್ಬೇಕಂದ್ರೆ ಓಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಸ್ಥಿರವಾಗಿದೆ ದಾವಣಗೆರೆ ದಕ್ಷಿಣದಲ್ಲಿ. ಭಾರತೀಯ ಹಿಂದುತ್ವ ಹುಟ್ಟಿದೆ ದಾವಣಗೆರೆ ದಕ್ಷಿಣದಲ್ಲಿ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬೀಳೋ ಪ್ರಶ್ನೆ ಇಲ್ಲ. ಕಾನೂನು ಹೋರಾಟ ಮಾಡ್ತೀವಿ. ಆದರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿ ಸರ್ಕಾರಿ ಕೆಲಸದಿಂದ ವಜಾ ಆಗಬೇಕು. ಅದು ಒಂದು ಈಗಾಗಲೇ ನಾವು ಕೂತು ಸಮಾಲೋಚನೆ ಮಾಡಿ ಕಾನೂನು ಹೋರಾಟ ಮಾಡ್ತೀವಿ. ಜೊತೆಗೆ ಚುನಾವಣಾ ಆಯೋಗಕ್ಕೂ ಒಂದು ಅರ್ಜಿಯನ್ನು ಕೊಡ್ತೀವಿ. ಯಾಕಂತ ಹೇಳಿದರೆ ಇವತ್ತು 5 ಪಂಚರಾಜ್ಯ ಚುನಾವಣೆ ನಡೆದವು. ಒಂದು ಬಾಗಲಕೋಟೆ ಎಲ್ಲಿ ಬೀಗ ಕಳೆಯಲ್ದು ಇಲ್ಲಾಕೆ ಬೀಗ ಕಳೀತು? ಇವರು ನೆಗ್ಲಿಜೆನ್ಸಿ, ಇಲ್ಲೇನೋ ಒಂದು ನಡೆದಿದೆ, ಚುನಾವಣೆ ಅಕ್ರಮ ನಡೆದಿದೆ. ಬೀಗ ಎಲ್ಲಿಟ್ಟಿದಾರೋ ಗೊತ್ತಿಲ್ಲ, ಏನು ಅಥವಾ ಅವ್ರ ಮನೆಗೆ ಇಟ್ಟಾರೋ ಗೊತ್ತಿಲ್ಲ. ಪ್ರೊಸೀಜರ್ ಲ್ಯಾಬ್ಸು ಆಗಿದೆ ಸರ್. ಅಂದ್ರೆ ಪಂಚನಾಮೆ ಮಾಡಿ ಆಮೇಲೆ ಅದನ್ನು ಬೀಗ ತೆಗಿಬೇಕು ಅನ್ನೋದೊಂದು ಆ ಪ್ರೊಸೀಜರ್ ಲ್ಯಾಬ್ಸ್ ಸಹ ಆಗಿದೆ ಅಂತ. ಏನು ಮಾಡಿದ್ರು ಅಕ್ರಮ ಆಗಿದೆ ಚುನಾವಣೆ. ನಾನು ಸೋತಿರೋದು ಬಹಳ ಕಡಿಮೆ ಅಂತರದು. 5,000 ಓಟ್ ಬೇಕಾಗಿತ್ತು ಅಷ್ಟೇ. ನಿಮ್ಗೆ ಈಗ ಗ್ರಾಮಾಂತರ ಪ್ರದೇಶದಲ್ಲಿ